ಸಲ ಕಪ್ ನಮ್ದು ಅಂತಾನೆ ವರ್ಷಂಪ್ರತಿ ಕಾತರದಿಂದ ಕಾಯುವ ನಮ್ಮ ಬೆಂಗಳೂರು ಅಭಿಮಾನಿಗಳಿಗೆ ಈ ಬಾರಿ ಮೆಗಾ ಹರಾಜಿಗೂ ಮುನ್ನವೇ ಒಂಥರ ಹಬ್ಬದ ವಾತಾವರಣ ಶುರುವಾಗಿದೆ. ಕಳೆದ ಕೆಲವು ಸೀಸನ್ಗಳಿಂದ ಆರ್ಸಿಬಿ ತಂಡದಲ್ಲಿ ಒಬ್ಬ ಗಟ್ಟಿ ಕನ್ನಡಿಗ ಆಟಗಾರ ಇರಬೇಕಿತ್ತು, ನಮ್ಮ ತಂಡವನ್ನ ಮುನ್ನಡೆಸಕ್ಕೆ ಒಬ್ಬ ಲೋಕಲ್ ಹೀರೋ ಇರಬೇಕಿತ್ತು ಅನ್ನೋ ಕೊರಗು ನಿಮ್ಮೆಲ್ಲರಲ್ಲೂ ಇತ್ತಲ್ವಾ? ಅದಕ್ಕೆ ಈಗ ಕಾಲ ಸನ್ನಿಹಿತವಾಗಿದೆ ಅನ್ನೋ ಬಲವಾದ ಸುಳಿವು ಸಿಗ್ತಿದೆ. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನ ಅಂಗಳದಲ್ಲಿ ಧೂಳೆ ಬಿಸಿದ ಕನ್ನಡಿಗರ ನೆಚ್ಚಿನ ಆಟಗಾರ KL ರಾಹುಲ್ ಮತ್ತೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಕಂಬ್ಯಾಕ್ ಮಾಡ್ತಾರ? ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಬಿರುಗಾಳಿ ಎದ್ದಿದೆ. ಕೇವಲ ಅಭಿಮಾನಿಗಳು ಮಾತ್ರವಲ್ಲ, ಖುದ್ದು ಕಿಂಗ್ ವಿರಾಟ್ ಕೊಹ್ಲಿ ಕೂಡ ಈ ಬಿಗ್ ಮೂವ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನೋ ಸುದ್ದಿ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ನ ಈ ಮೆಗಾ ಪ್ಲಾನ್ ಏನು? ರಾಹುಲ್ ಬಂದ್ರೆ ಆರ್ಸಿಬಿ ಹಣೆ ಬರ ಬದಲಾಗತ್ತಾ? ಕಂಪ್ಲೀಟ್ ಆಗಿ ಹೇಳ್ತೀವಿ, ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಸದ್ಯ ಸೋಷಿಯಲ್ ಮೀಡಿಯಾ ಎಕ್ಸ್ ಮತ್ತು ಇನ್ಸ್ಟಾಗ್ರಾಮ್ ನಲ್ಲಿ ಆರ್ಸಿಬಿ ಫ್ಯಾನ್ಸ್ ಕೇವಲ ಒಂದೇ ಒಂದು ಹೆಸರನ್ನ ಟ್ರೆಂಡ್ ಮಾಡ್ತಿದ್ದಾರೆ. ಅದುವೇ KL ರಾಹುಲ್ ಟು ಆರ್ಸಿಬಿ. ಕಳೆದ ಬಾರಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಲ್ಲಿದ್ದ ರಾಹುಲ್ ಮುಂಬರುವ ಮೆಗಾ ಹರಾಜಿನಲ್ಲಿ ರಿಲೀಸ್ ಆಗಲಿದ್ದಾರೆ ಅಥವಾ ಟ್ರೇಡಿಂಗ್ ವಿಂಡೋ ಮೂಲಕ ಹೊರಬರಲಿದ್ದಾರೆ ಅನ್ನೋ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಿದೆ. ಈ ಚರ್ಚೆ ಹುಟ್ಟಿಕೊಳ್ಳುವುದಕ್ಕೆ ಮುಖ್ಯ ಕಾರಣ ಆರ್ಸಿಬಿ ತಂಡಕ್ಕೆ ಸದ್ಯ ಒಬ್ಬ ಪ್ರಬುದ್ಧ ನಾಯಕ ಹಾಗೂ ವಿಕೆಟ್ ಕೀಪರ್ ಬ್ಯಾಟರ್ನ ತುರ್ತು ಅಗತ್ಯವಿದೆ. ಡುಪ್ಲೆಸಿಸ್ ನಂತರ ರಜತ್ ಪಾಟಿದಾರ್ ತಂಡವನ್ನ ಮುನ್ನಡೆಸಿದ್ದಾರೆ. ಆದ್ರೆ ವಿರಾಟ್ ಕೊಹ್ಲಿ ಮಾರ್ಗದರ್ಶನದಲ್ಲಿಯೇ ತಂಡ ಮುನ್ನಡೆತಿದೆ. ಆದ್ರೆ ವಿರಾಟ್ ಕೊಹ್ಲಿ ನಿವೃತ್ತಿ ಘೋಷಿಸಿದ್ರೆ ತಂಡಕ್ಕೆ ಸಮಸ್ಯೆ ಆಗುತ್ತೆ. ಇದೇ ಕಾರಣದಿಂದಲೇ ಸಮರ್ಥನನ್ನ ಕರೆತರಲು ಸಿದ್ಧತೆ ನಡೀತಾ ಇದೆ. ವಿರಾಟ್ ಕೊಹ್ಲಿ ಮತ್ತು KL ರಾಹುಲ್ ನಡುವಿನ ಬಾಂಡಿಂಗ್ ನಮ್ಗೆಲ್ಲ ಗೊತ್ತೇ ಇದೆ. ಇಬ್ಬರು ಭಾರತ ತಂಡದಲ್ಲಿ ಸುದೀರ್ಘ ಕಾಲ ಒಟ್ಟಿಗೆ ಆಡಿದ್ದಾರೆ, ಪರಸ್ಪರ ಅಪಾರ ಗೌರವ ಹೊಂದಿದ್ದಾರೆ. ಕ್ರಿಕೆಟ್ ವಿಶ್ಲೇಷಕರ ಪ್ರಕಾರ ಕೊಹ್ಲಿ ಕೂಡ ಆರ್ಸಿಬಿ ಮ್ಯಾನೇಜ್ಮೆಂಟ್ ಹತ್ತಿರ ಕನ್ನಡಿಗ ರಾಹುಲ್ ತಂಡಕ್ಕೆ ಬಂದ್ರೆ ಬ್ಯಾಟಿಂಗ್ ಆರ್ಡರ್ ಸ್ಟ್ರಾಂಗ್ ಆಗುತ್ತೆ ಅಂತ ತಮ್ಮ ಆಂತರಿಕ ಅಭಿಪ್ರಾಯ ಹಂಚಿಕೊಂಡಿದ್ದಾರಂತೆ. ಈ ಸುದ್ದಿ ಲೀಕ್ ಆಗ್ತಿದ್ದ ಹಾಗೆ ಇಡೀ ಕರ್ನಾಟಕದ ಕ್ರಿಕೆಟ್ ಪ್ರೇಮಿಗಳು ಎಕ್ಸೈಟ್ ಆಗಿದ್ದಾರೆ. ಹಾಗಾದ್ರೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಒಳಗಡೆ ನಡೀತಿರೋ ಅಸಲಿ ಗೇಮ್ ಪ್ಲಾನ್ ಏನು ಗೊತ್ತಾ? ಆರ್ಸಿಬಿ ಫ್ರಾಂಚೈಸಿ ಈ ಬಾರಿ ಲೋಕಲ್ ಸೆಂಟಿಮೆಂಟ್ ಹಾಗೂ ಬ್ರ್ಯಾಂಡ್ ವ್ಯಾಲ್ಯೂ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡೋಕೆ ನೋಡ್ತಿದೆ. KL ರಾಹುಲ್ ಬಂದ್ರೆ ಕೇವಲ ಕ್ಯಾಪ್ಟನ್ಸಿ ಮಾತ್ರವಲ್ಲ, ಓಪನಿಂಗ್ ಅಥವಾ ಮಿಡಲ್ ಆರ್ಡರ್ ನಲ್ಲಿ ಆಧಾರವಾಗಬಲ್ಲರು, ಜೊತೆಗೆ ವಿಕೆಟ್ ಕೀಪಿಂಗ್ ಜವಾಬ್ದಾರಿಯನ್ನು ಕೂಡ ನಿಭಾಯಿಸ್ತಾರೆ. ಒಂದು ವೇಳೆ ಮೆಗಾ ಹರಾಜಿನಲ್ಲಿ ಆರ್ಸಿಬಿ ಭಾರಿ ಮೊತ್ತ ನೀಡಿ ರಾಹುಲ್ ಅವರನ್ನ ಖರೀದಿ ಮಾಡಿದ್ರೆ ಮುಂದಿನ ಸೀಸನ್ ನ ಆರ್ಸಿಬಿ ಬ್ಯಾಟಿಂಗ್ ಲೈನ್ ಅಪ್ ಹೇಗಿರುತ್ತೆ ಅಂತ ಒಮ್ಮೆ ಊಹಿಸಿ ನೋಡಿ. ಓಪನಿಂಗ್ ನಲ್ಲಿ ವಿರಾಟ್ ಕೊಹ್ಲಿ ಜೊತೆ ನಮ್ಮ ಕನ್ನಡದ ಹುಡುಗ KL ರಾಹುಲ್ ಕಣಕ್ಕಿಳಿದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಬೌಲರ್ ಗಳಿಗೆ ನಡುಕ ಶುರುವಾಗುವುದು ಗ್ಯಾರಂಟಿ. ಒನ್ ಡನ್ ಅಥವಾ ನಂಬರ್ 4 ನಲ್ಲಿ ರಜತ್ ಪಾಟಿದಾರ್ ಅಥವಾ ಮ್ಯಾಕ್ಸ್ವೆಲ್ ಅಂತ ಆಟಗಾರರು ಸಾಥ್ ಕೊಟ್ರೆ ಆರ್ಸಿಬಿಯ ಬ್ಯಾಟಿಂಗ್ ಲೈನ್ ಅಪ್ IPL ನಲ್ಲೇ ಅತ್ಯಂತ ಡೇಂಜರಸ್ ಆಗಿ ಬದಲಾಗುತ್ತೆ. ನಮ್ಮ ಕನ್ನಡಿಗ KL ರಾಹುಲ್ ಮತ್ತೆ ಆರ್ಸಿಬಿ ತಂಡದ ಕೆಂಪು ಕಪ್ಪು ಜರ್ಸಿ ತೊಟ್ಟು ಮರಳಿ ಬರಬೇಕಾ? ರಾಹುಲ್ ಬಂದ್ರೆ ಆರ್ಸಿಬಿ ಕಪ್ ಗೆಲ್ಲೋ ಕನಸು ನನ್ಸಾಗತ್ತಾ? ನಿಮ್ಮ ಅನಿಸಿಕೆಯನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಸ್ಟೋರಿಯ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.